ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದಿರಿ. ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ. ಸರ್, ನಾನು ಈ ಕೆಲಸ ಮಾಡೋಕ್ಕಾಗಲ್ಲ ಎಂದಳು ಸಿರಿ. ಯಾಕೆ ಎಂದವನು. ಸಂಬಳ ಹೆಚ್ಚು ಮಾಡಬೇಕಾ? ಮಾಡೋಣ ಬಿಡಿ ಎನ್ನುವಾಗ, ಇಲ್ಲ ಸರ್, ಅದಲ್ಲ, ನಾನು ಕೆಲಸ ಮಾಡ್ತಾ ಇರೋದು ಮನೆಯಲ್ಲಿ ಯಾರಿಗೂ ಇಷ್ಟ ಇಲ್ಲ, ಅದಕ್ಕೆ ರಿಸೈನ್ ಮಾಡ್ತೀನಿ ಎಂದಳು. ಆ ಮಾತು ಕೇಳಿದೆ ಜೋರಾಗಿ ನಗುತ್ತಾನೆ ರಾಮದೇವ್. ಅವರ ವಿಚಿತ್ರ ನಗು ನೋಡಿ, ಏನಾಯ್ತು ಸರ್ ಎಂದಾಗ, ಜೋಕ್ ನಿಲ್ಲಿಸಿ ಹೋಗಿ ಕೆಲಸ ಮಾಡಿ ಎಂದ. ಜೋಕ್ ಅಲ್ಲ, ಸತ್ಯ. ನಾನು ಇವತ್ತಿನಿಂದ ಕೆಲಸಕ್ಕೆ ಬರೋಕ್ಕಾಗಲ್ಲ. ನನ್ನ ಬಾಂಡಿಂಗ್ ಇದ್ದಿದ್ದು 1 ವರ್ಷ, ನಾನು ಹತ್ತತ್ರ 4 ವರ್ಷ ಆಗ್ತಿದೆ ಕೆಲಸಕ್ಕೆ ಸೇರಿ. ಸೊ ನನಗೆ ರಿಸೈನ್ ಮಾಡುವ ಚಾನ್ಸ್ ಇದೆ ಎಂದಳು ಗಾಂಭೀರ್ಯದ ಮುಖ ಮಾಡಿ. ಅದಕ್ಕೂ ನಗುವ ರಾಮದೇವ್ ಹಾಗೆ ಎದ್ದು ಕೂತಿದ್ದ ಸಿರಿ ಕುರ್ಚಿ ಹಿಂದಕ್ಕೆ ಹೆಜ್ಜೆ ಹಾಕ್ತಾ, ನಿಜ, ಯು ಆರ್ ರೈಟ್ ಎಂದು ಹಾಗೆ ಸಿರಿ ಬಳಿ ಬಾಗಿ, ಬಟ್ ನನಗೆ ನೀನು ಕೆಲಸ ಬಿಡೋದು ಇಷ್ಟ ಇಲ್ಲ ಸಿರಿ ಎಂದ. ಸಿರಿ ಗಾಬರಿಯಿಂದ ನೋಡುವಾಗ, ನನ್ನ ಕಣ್ಣಿಗೆ ಬಿದ್ದು ಕೈಗೆ ಸಿಗದ ಚಿಟ್ಟೆ ಅಂದರೆ ನೀನು ಮಾತ್ರ. ನೀನು ಈ ಕೈ ಸೇರೋವರೆಗೂ ಬಿಡುಗರೆ ಅನ್ನೋ ಕನಸು ಕಾಣಬೇಡ, ಹೋಗಿ ಕೆಲಸ ಮಾಡು ಎಂದಾಗ ಸಿಟ್ಟಾಗುವ ಸಿರಿ ಎದ್ದು ನಿಂತು, ನೋಡಿ ಸರ್, ನೀವು ಈ ರೀತಿ ಅಸಭ್ಯವಾಗಿ ಮಾತಾಡೋದು ಸರಿಯಲ್ಲ. ನಾನು ರಿಸೈನ್ ಮಾಡಾಗಿದೆ ಎಂದು ಇನ್ನೇನು ಹೋಗಬೇಕಿತ್ತು. ಅಡ್ಡ ಬಂದವನು, ನೀನಿರೋ ಏರಿಯಾ ನಂದು, ನೀನಿರೋ ಮನೆ ಓನರ್ ನಮ್ಮವನು, ಸೊ ನಿಮ್ಮಪ್ಪ ಇಟ್ಟಿರೋ ಪೆಟ್ಟಿಗೆ ಅಂಗಡಿ ಜಾಗ ಕೂಡ ನಮ್ಮ ಕೈಯಾಳಿಂದು, ರಿಸ್ಕ್ ಬೇಡ ಸಿರಿ ಎಂದು ಎಚ್ಚರಿಸಿ ಹೋದ. ಸಿರಿಗೆ ತಲೆ ಚಿಟ್ಟಿಡಿಯಿತು. ಮನೆಯಲ್ಲಿ ಕೆಲಸ ಬಿಡ್ತಾ ಇರೋ ವಿಚಾರ ಬೇರೆ ಹೇಳಿಲ್ಲ. ಒಂದು ವೇಳೆ ಬಿಟ್ಟರೆ ರಾಮದೇವ್ ಸುಮ್ಮನೆ ಬಿಡಲ್ಲ, ಮನೆ ಖಾಲಿ ಮಾಡಿಸ್ತಾನೆ. ಆಮೇಲೆ ಅಪ್ಪ, ವಿದ್ಯುತ್, ಚೋಟು ಎಲ್ರಿಗೂ ತೊಂದರೆ ಆಗುತ್ತೆ. ಹಾಗಂತ ಇಲ್ಲೇ ಇದ್ರೆ ವಿರಾಟ್ ಸರ್ ಸುಮ್ಮನೆ ಇರ್ತಾರಾ? ಖಂಡಿತ ಇಲ್ಲ. ಹುಡುಗಿ ಮನೆಗೆ ಬರ್ತಾರೆ. ಆಗ ಮನೇಲಿ ಚೋಟುಗೆ ಅಪ್ಪ ಯಾರು ಏನು ಅಂತ ಗೊತ್ತಾಗುತ್ತೆ. ಮತ್ತೆ ವಿರಾಟ್ ಸರ್ ಚೋಟು ತಮ್ಮ ಮಗ ಅಂತ ಗೊತ್ತಾದ್ರೆ ಸುಮ್ಮನೆ ಇರ್ತಾರಾ? ಖಂಡಿತ ಇಲ್ಲ. ನನ್ನ ಡೀಪ್ ಫ್ರೈ ಮಾಡ್ತಾರಷ್ಟೇ. ಅವ್ರೇನೋ ತಪ್ಪು ಮಾಡಿದ್ರು, ಅದು ಈಗ ಲೆಕ್ಕಕ್ಕೆ ಬರಲ್ಲ. ನಾನೀಗ ಈ ವಿಚಾರ ಹೇಳಿಲ್ಲ ಅನ್ನೋದೇ ದೊಡ್ಡ ಅಪರಾಧ ಆಗುತ್ತೆ. ಏನು ಮಾಡೋದು ಎಂದ್ಕೊಳ್ಳುವಾಗ ವಿರಾಜ್ ಕರೆ ಬಂದಿತ್ತು. ಹೇಳಿ ವಿರಾಜ್ ಸರ್ ಎಂದಳು. ಎಲ್ಲ ಇದೆಯಾ ಆಫ್ ಶರ್ಟ್ ಎಂದ. ಹಳೆ ಆಫೀಸಿಗೆ ಬಂದಿದ್ದೀನಿ ರಿಸೈನ್ ಮಾಡೋಕ್ಕೆ ಎಂದಳು ಮೆತ್ತಗೆ. ನನ್ನ ಬಳಿ ನವರಂಗಿ ಆಟ ಆಡಬೇಡ. ನಿನ್ನ ಬೇಳೆ ನನ್ನ ಬಳಿ ಕುಕ್ ಆಗಲ್ಲ ಅಂತ ಹೇಳಿಲ್ವೇನ? ಬಾಯಿ ಮುಚ್ಕೊಂಡು ನೀನು ಅರ್ಧ ಗಂಟೆಯಲ್ಲಿ ನೀನು ಆಫೀಸಲ್ಲಿರಬೇಕು, ಇಲ್ಲ ಅಂದರೆ ಎಂದ. ಏನು ಮಾಡ್ತೀರಾ ಎಂದು ಆವಾಜ್ ಹಾಕಿದ್ಲು. ನನ್ನ ಮಾವ ಬಾಮದನನ್ನ ನೋಡಿ ಜಾಸ್ತಿ ದಿನ ಆಯ್ತಲ್ವ ಬಂಗಾರಿ, ಮನೆಗೆ ಬರ್ತೀನಿ ಎಂದ. ಬೇಡ ಎಂದಳು ಜೋರಾಗಿ. ಚೋಟು ಮನೆಯಲ್ಲೇ ಇದ್ನಲ್ವಾ, ಹುಷಾರಿಲ್ಲದೆ ಅದಕ್ಕೆ. ನಿಧಾನ ಕಣೆ, ರಿಸೈನ್ ಮಾಡೋಕ್ಕೆ ಹೋಗಿ ಸೆಂಡ್ ಆಫ್ ಕೊಟ್ಬಿಟ್ಯಾ ನಿನ್ನ ಬಾಸ್ಗೆ. ಬೇಗ ಬಾ ಬಂಗಾರಿ, ನಿನ್ನ ನೋಡೋಕ್ಕೆ ಕಾಯ್ತಾ ಇದ್ದೀನಿ ಎಂದ ಸಿಹಿಯಾಗಿ. ವಿರಾಟ್ ಸರ್, ಅದು ಎಲ್ಲಿ ಎಂದು ರಿಸೈನ್ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳೋಕ್ಕೆ ಮಾತು ಶುರು ಮಾಡಬೇಕು. ಫೋನಲ್ಲೇ ಎಲ್ಲ ಮುಗಿಸ್ಕೊಳ್ಳೋ ಆಗಿದ್ಯಲ್ಲೇ, ಬೇಗ ಬಾ, ಇಲ್ಲ ನಾನು ಬೇಗ ಮನೆಗೆ ಹೋಗ್ತೀನಿ. ಅಲ್ಲಿ ನನ್ನ ಮಾವ ಭಾಮೈದ ಬಾಗಿಲು ತೆರೆದಿದೆ ಮನೆ, ಬಾ ಅತಿಥಿ ಅಂತ ಕರೀತಾ ಇರೋ ಫೀಲ್ ಬರ್ತಿದೆ ನನಗೆ ಎಂದು ಕರೆ ತುಂಡು ಮಾಡಿದ್ದ. ವಿರಾಟ್ ಸರ್ ಎಂದು ಕರೆದು ಕಾಲ್ ಕಟ್ ಆಗಿರೋದು ನೋಡಿ, ಕರ್ಮ, 2 ದೋಣಿ ಮೇಲೆ ಕಾಲು ಇಡೋದು ಅಂದರೆ ಇದೆ ಅನಿಸುತ್ತೆ. ಏನೇ ಆಗಲಿ ಸೀರಿಯಸ್ ಆಗಿ ನನ್ನ ಕೆಲಸಕ್ಕೆ ಬರಲ್ಲ ಅಂತ ಹೇಳಿ ಬರಬೇಕು, ಇಲ್ಲ ಇಲ್ಲಿ ಕೆಲಸ ಬಿಡಬೇಕು. 2ರಲ್ಲಿ ಏನು ಮಾಡೋದು ಡೇಂಜರ್. ಏನು ಮಾಡಲಿ ಎಂದ್ಕೊಂಡವಳೆ ಬೇರೆ ದಾರಿ ಕಾಣದೆ ಮೆತ್ತಗೆ ಆಫೀಸಿಂದ ಬ್ರೇಕ್ಫಾಸ್ಟ್ ಬ್ರೇಕ್ ಎಂದು ನೆಪ ಕೊಟ್ಟು ಹೊರ ನಡೆದ್ಲು. ಅವಳ ಪಾಲಿಗೆ 9 ಗಂಟೆ ಮೀರಿ ಬಿಡ್ತು. ತನ್ನ ಗಂಡನ ಬುದ್ಧಿ ಗೊತ್ತಿದ್ದ ಕಾರಣ ಮನೆ ಕಡೆಗೆ ಆಟೋ ಹಿಡಿದು ಓಡಿದ್ಲು. ವಿರಾಜ್ ಕೂಡ ಅವಳಿಗೆ, ಒಂದೇ ಸೊತ್ತಿಗೆ ಮನೆ ಬಳಿ ಬಂದುಬಿಡು ಬಂಗಾರಿ, ನಾನು ಅಲ್ಲಿಗೆ ಹೊರಟಿದ್ದೀನಿ, ಗೆಟ್ ಟುಗೆದರ್ ಮಾಡೋಣ ಎಂದು ಮೆಸೇಜ್ ಹಾಕಿ ದಿಗಂತ್ಗೆ ಸಿರಿ ಮನೆ ಕಡೆಗೆ ಕಾರ್ ತಿರುಗಿಸಲು ಹೇಳಿದ. ಈತ ಸಿರಿ ಗಾಬರಿಯಿಂದ ಮನೆ ಕಡೆಗೆ ಹೊರಟ್ಲು. ತಾತನಿಗೆ ಪೂಸಿ ಹೊಡೆದು ಹೊರಗಡೆ ಬಂದು ತನ್ನ ಪಾಡಿಗೆ ಏರಿಯಾ ರೌಂಡ್ ಹಾಕ್ತಿದ್ದ ಪುಟಾಣಿ. ಅವನಿಗೋ ಮನೆಯಲ್ಲಿರೋದು ಒಂಥರ ಜೈಲಿದ್ದಂತೆ. ತನ್ನ ಫ್ರೆಂಡ್ಸ್ ಪೂರ ಶಾಲೆಗಳಿಗೆ ಹೋಗಿದ್ದ ಕಾರಣ ಒಬ್ಬನೇ ವಟಾರದ ಗೇಟ್ ಹಿಡಿದು ಕುಳಿತಿದ್ದ. ಈತ ಕಪ್ಪು ಬಣ್ಣದ ಕಾರಲ್ಲಿ ಕುಳಿತು ಮರಡಿಗೆ ಟೆನ್ಷನ್ ಕೊಡ್ತಾ ಕೋಕ್ ಕುಡಿಯುತ್ತಿದ್ದ ವಿರಾಜ್ನ ನೋಡಿ, ಏನು ಬಾಸ್, ಮೇಡಮ್ಗೆ ಆ ಪಾಟಿ ಟೆನ್ಷನ್ ಕೊಟ್ಟು ಇಷ್ಟು ಕೂಲಾಗಿ ಕೋಕ್ ಕುಡಿತಾ ಇದ್ದೀರಾ, ಪಾಪ ಅಲ್ವಾ ಬಾಸ್ ಎನ್ನಲು, ನನ್ನ 4 ವರ್ಷದ ಕಾಡ್ಸಿದ್ದು ಪಾಪ ಅಲ್ವಾ, ಅದರ ಪೈಸೆ ವಸೂಲು ಮಾಡೋದು ಬೇಡವಾ ಎಂದವನು ಕಾರ್ ಇಳಿದು ಕೂಲಿಂಗ್ ಗ್ಲಾಸ್ ತೆರೆಯುತ್ತಾ, ಬಾರೇ ನನ್ನ ಮುದ್ದಿನ ಮಂಡೋದ್ರು, ನಿನಗೆ ನಾನು ಕೊಡೋ ಚಮಕ್ಕೆ ಇವತ್ತೇ ವಿರಾಟ್ ಸರ್ 2ನೇ ಮದುವೆ ಆಗೋಣ ಬಂದುಬಿಡಬೇಕು ಎಂದುಕೊಳ್ಳುವಾಗಲೇ, ಓಯ್ BM
ಎಂದು ಕೈ ಬೀಸಿ ಕರೆಯುತ್ತಿದ್ದ ಪುಟಾಣಿ. ನನ್ನ ಕೂಗು ಕೇಳಿದ್ದೆ. ಹಲೋ ಸಿಎಂ ಎನ್ನುತ್ತಾ ಪುಟಾಣಿ ಬಳಿ ಬಂದನು ಲಂಕಾಧಿಪತಿ. ಏನು ಈ ಕಡೆಗೆ? ದೊಡ್ಡ ಮನುಷ್ಯನ ಹಾಗೆ ಕೇಳಿದ. ಅವನಿಗೂ ಯಾರಾದರೂ ಈಗ ಮಾತಾಡೋಕೆ, ಆಟವಾಡೋಕೆ, ಕಾಡ್ಸೋಕೆ ಬೇಕಿತ್ತಲ್ವಾ, ಅದಕ್ಕೆ. ದಿಗಂತ್ ಮಧ್ಯದಲ್ಲಿ ನಾನು ಒಬ್ಬ ಇರಲಿ ಎನ್ನುವಂತೆ ನೀನ್ ಕೇಳಲಿ ಅಂತ ಎಂದಾಗ, ರಾಜ್ಕುಮಾರ ಮಾತಾಡುವಾಗ ಮಂತ್ರಿ ಚುಪ್ ಇರಬೇಕು ಎಂದು ಬಾಯಿ ಮೇಲೆ ಬೆರಳಿಟ್ಕೋ ಎನ್ನುವಂತೆ ಸನ್ನೆ ಮಾಡುವ ಚೋಟುನ ನೋಡುವ ಲಂಕಾಧಿಪತಿಗೆ ತನ್ನನ್ನೇ ನೋಡ್ತಾ ಇರೋ ಫೀಲಿಂಗು. ಅದು ಮುಖ್ಯವಾದ ವ್ಯಕ್ತಿನ ಮೀಟ್ ಮಾಡಬೇಕಿತ್ತು ಸಿಎಂ ಎಂದ ದೊಡ್ಡವರ ಮುಂದೆ ತಗ್ಗಿ ಬಗ್ಗಿ ಹೇಳೋ ಹಾಗೆ ಲಂಕಾಧಿಪತಿ. ಯಾರ ಮುಂದೆಯೂ ಬಗ್ಗದವನು ಮಗನ ಮುಂದೆ ಬಾಗಿದ್ದಾನೆ. ಅದನ್ನ ನೋಡುವ ದಿಗಂತ್, ಈ ಬೆಟ್ಟ ಈ ಪುಟ್ಟ ಕಲ್ಲಿನ ಮುಂದೆ ಬಾಗಿದ್ಯಾ ಎನ್ಕೊಂಡಾಗ, ಮತ್ತೆ ಈ ಏರಿಯಾ 8 ಮಿನಿ ಮಾನ್ಸ್ಟರ್ ಹತ್ರ ಪರ್ಮಿಷನ್ ತಗೊಂಡಿಲ್ಲ ಯಾಕೆ ಎಂದು ಮುದ್ದಾಗಿ ಪ್ರಶ್ನೆ ಮಾಡಿದ್ದ ಚೋಟು. ಹೌದು ಅಂತೆ, ಅವರು ಲಂಕಾಧಿಪತಿ, ನಿನ್ನ ಸುಳ್ಳೆ ಪುಳ್ಳೆ ಯಾವ ಲೆಕ್ಕ ಎಂದು ನಗುವ ದಿಗಂತ್, ಅಲ್ವಾ ಬಾಸ್, ನಿಮ್ಗೆ ಆವಾಜ್ ಆಗ್ತಾನೆ ಎಂದ್ರೆ, 2 ರಾಜ್ಯದ ರಾಜರ ವಾದದಲ್ಲಿ ಕೆಲಸಕ್ಕೆ ಬಾರದ ಮಂತ್ರಿಯ ಬಾಯಿ ಸುಮ್ಮನಿದ್ರೆ ವಾಸಿ ಎನ್ನುವ ಲಂಕಾಧಿಪತಿ, ಸಾರಿ ಸಿಎಂ, ಈಗ ಪರ್ಮಿಷನ್ ಕೊಡ್ತೀರಾ ಪ್ಲೀಸ್ ಎಂದು ಕೇಳುವಾಗ, ಆಲೋಚನೆ ಮಾಡಬೇಕು ಬಿಎಂ ಎನ್ನುತ್ತಾ ಅವನ ಕೈಯಿಂದ ಕೋಕ್ ಕಿತ್ಕೊಂಡು ಪಾಪ ಅಂತ ಕೊಡ್ತೀನಿ ಎಂದ ನಗುತ್ತಾ ಚೋಟು. ಬೆಳಿಗ್ಗೆಯಿಂದ ಪುಟಾಣಿ ಮುಖದಲ್ಲಿ ಲವಲವಿಕೆ ಇರಲಿಲ್ಲ. ಈಗ ಅಪ್ಪನ ಎದುರು ಬಂದಿದ್ದೇ ಎನರ್ಜಿ ಸಿಕ್ಕ ಅನುಭವವಾಗಿತ್ತೋ ಏನೋ. ಆದರೂ ಅಪ್ಪನ ಮನಸ್ಸಿಗೆ ಮಗನ ಹುಷಾರು ತಪ್ಪಿರೋ ಸ್ಥಿತಿ ಅರ್ಥವಾಗದ. ಓಯ್ ಮಿನಿ ಮಾನ್ಸ್ಟರ್, ಕೊಡಿಲಿ, ಅದು ಮಕ್ಕಳು ಕುಡಿಬಾರ್ದು ಎಂದು ದಿಗಂತ್ ಕೋಕ್ ಕಿತ್ಕೊಳ್ಳುವಾಗ ವಿರಾಜ್ ಅಡ್ಡ ಬಂದು ಪುಟಾಣಿ ಹಣೆಕೋಳು ಮುಟ್ಟಿ ನೋಡಿ, ಸಿಎಂ ನಿಮಗೆ ಹುಷಾರಿಲ್ಲ ಅನ್ಸುತ್ತೆ ಎಂದ. ಇತ್ತ ಸಿರಿ ಆಟೋ ದುಡ್ಡು ಜಾಸ್ತಿ ಆಗುತ್ತೆ ಅಂತ ಅದಕ್ಕೆ ನಿಲ್ಲಿಸಿ ಓಡೋಡಿ ಬರ್ತಿದ್ಲು. ತಲೆಯಲ್ಲಿ ರಾಮದೇವ್ ರಾವಣ ಇಬ್ರು ಇದ್ರು. ವಿರಾಜ್ ಸರ್ ನಿಜಕ್ಕೂ ಮನೆಗೆ ಹೋಗಿದ್ರೆ ಅಲ್ಲಿ ರಾಮದೇವ್, ಇಲ್ಲಿ ವಿರಾಜ್ ಸರ್ ಇಬ್ರು ಮಧ್ಯೆ ಎನ್ಕೊಂಡ ಹುಡುಗಿ ಕಣ್ಣಿಗೆ ಅಪ್ಪ ಮಗ ಜೊತೆ ಜೊತೆಗೆ ನಿಂತಿದ್ದು ಮಾತಾಡೋದು ಬಿದ್ದಿತ್ತು. ಈಗ ತಲೆ ತಿರುಗುವುದು ಬಾಕಿ ಇತ್ತು. ಮುಂದೆ ಸಿರಿಗೆ ಕಾಟ ಕಮ್ಮಿ ಆಯಿತು ಅನ್ಸುತ್ತೆ ಅಲ್ವಾ? ಇನ್ನೂ ಕಾಟ ಕೊಡ್ಬೇಕಾ ಬೇಡವಾ? ಬೇಡ ಅನ್ನೋರು ಇದ್ದೀರಾ, ಇಲ್ಲ ಜಾಸ್ತಿ ಕಾಟ ಕೊಡಿ ಅಂತಿದ್ದೀರಾ? ನಿಮ್ಮ ಪ್ರೀತಿ ತುಂಬಿದ ಪ್ರತಿಕ್ರಿಯೆಗಳು ನಿಜಕ್ಕೂ ಸ್ಫೂರ್ತಿ ತುಂಬಿದೆ ಕತೆ ವಿಡಿಯೋ ಹಾಕೋದಕ್ಕೆ. ನಿಮ್ಮ ಎಂದಿನಂತೆ ಸ್ಫೂರ್ತಿ ತುಂಬುವ ಪ್ರತಿಕ್ರಿಯೆ ನಿರೀಕ್ಷೆಯಲ್ಲಿ ನಾನು. ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.